ಸ್ನೇಹಿತರೆ, ಇವತ್ತು ನಾನು ತಂದಿರುವಂಥ ಹೊಸ ವಿಷಯ ಯಾವುದು ಅಂತಂದರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್, ಅಂದರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಕಲ್ಯಾಣ ಯೋಜನೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದರಲ್ಲಿ ಒಂದೇ ಒಂದು ಟಾಪಿಕ್ ತೊಗೊಂಡಿದ್ದೀನಿ ಅಷ್ಟೇ. ಅದ್ಯಾವುದು ಅಂತಂದರೆ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಪ್ರೋತ್ಸಾಹ ಸಹಾಯಧನಗೆ ಅರ್ಜಿ ಹೆಂಗೆ ಸಲ್ಲಿಸಬೇಕು ಅಂತ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಅದು ಎಷ್ಟೆಷ್ಟು ಸಿಗುತ್ತೆ ಅಂತಂದರೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಪ್ರೌಢಶಾಲೆ ಅಂದರೆ 8ರಿಂದ 10ನೇ ತರಗತಿ ಓದ್ತಾ ಇರುವಂಥ ಮಕ್ಕಳಿಗೆ 6,000 ರೂಪಾಯಿ, PUC, ಡಿಪ್ಲೊಮೊ, ITI ಮತ್ತು TCH ಶಿಕ್ಷಣಕ್ಕಾಗಿ 8,000 ರೂಪಾಯಿ, ಮತ್ತು ಪದವಿ ಶಿಕ್ಷಣಕ್ಕಾಗಿ 10,000 ರೂಪಾಯಿ, ಸ್ನಾತಕೋತ್ತರ ಶಿಕ್ಷಣಕ್ಕಾಗಿ 12,000 ರೂಪಾಯಿ, ಇಂಜಿನಿಯರಿಂಗ್, ಮೆಡಿಕಲ್ ಏನಾದ್ರು ಓದ್ತಾ ಇದ್ದರೆ ಅವ್ರಿಗೆ 20,000 ರೂಪಾಯಿ ಪ್ರೋತ್ಸಾಹಧನ ಹೆಂಗೆ ತೊಗೊಳೋದು ಅಂತ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಸೊ ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂತಂದರೆ, ಮಕ್ಕಳು ಜನರಲ್ ಕ್ಯಾಟಗರಿ ಆಗಿದ್ದರೆ ಮಿನಿಮಮ್ 50% ತೊಗೊಂಡಿರಬೇಕು, SC/ST ಕ್ಯಾಟಗರಿ ಆದರೆ 45% ತೊಗೊಂಡಿರ್ಬೇಕು. ಸ್ನೇಹಿತರೆ, ಇದಕ್ಕಿಂತ ಅತಿ ಮುಖ್ಯವಾದ ವಿಷಯ ಯಾವುದು ಅಂತಂದರೆ, ಎಲ್ಲರಿಗೂ ಕಾರ್ಮಿಕರು ಎಲ್ಲರಿಗೂ ಬಂದು ಈ ಯೋಜನೆ ಅಪ್ಲಿಕೇಬಲ್ ಆಗಲ್ಲ. ಯಾವ ಕಾರ್ಮಿಕರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ನೋಡಿ, ಹೇಳ್ತೀನಿ ನಾನು ಇವಾಗ. ಯಾವುದೇನೆಂದರೆ ಎಕ್ಸಾಂಪಲ್ ಫ್ಯಾಕ್ಟ್ರೀಸಲ್ಲೋ, ಇಲ್ಲ ಶಾಪ್ಸಲ್ಲೋ, ಇಲ್ಲ ಎಸ್ಟಾಬ್ಲಿಷ್ಮೆಂಟಲ್ಲೋ, ಇಲ್ಲ ಆರ್ಗನೈಸೇಷನ್ಸ್ ಯಾವುದಿದು ಅಂದರೆ ಫ್ಯಾಕ್ಟ್ರಿಗಳಲ್ಲೋ, ಇಲ್ಲ ಶಾಪ್ಗಳು, ಇಲ್ಲ ಕಿರಾಯಿ ಅಂಗಡಿಗಳು, ಇಲ್ಲ ರೇಷನ್ ಅಂಗಡಿಗಳು, ಇಲ್ಲ ಅಂದರೆ ಯಾವ್ದಾದ್ರು ಶಾಪ್, ಮೆಡಿಕಲ್ ಶಾಪು, ಇಲ್ಲ ಯಾವ್ದಾದ್ರು ಎಸ್ಟಾಬ್ಲಿಷ್ಮೆಂಟು, ಇಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು, ಇದು ಆ ಥರ ಎಲ್ಲ ಇರ್ತಾವಲ್ಲ. ಸೊ ಆ ಥರದಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸು ಮಕ್ಕಳಿಗೆ ಪ್ರೋತ್ಸಾಹಧನ ಆಗಿ ಅರ್ಜಿ ಸಲ್ಲಿಸ್ಬೋದು. ಆದರೆ ಇದರಲ್ಲಿ ಇನ್ನೊಂದೇನು ಕಂಡೀಷನ್ ಅಂತಂದರೆ ನೋಡಿ, ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡಿ, ನೀಟಾಗಿ ಓದ್ಕೊಬೇಕಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ದಯವಿಟ್ಟು, ಓಕೆನಾ. ಕಲ್ಯಾಣ ಯೋಜನೆಯ ಸೌಲಭ್ಯ ಪಡೆಯಲು ಪ್ರತಿ ವರ್ಷ ಜನವರಿ 1ರಿಂದ 15 ತಾರೀಕಿನೊಳಗಡೆ ಕಾರ್ಮಿಕರಿಂದ 50 ರೂಪಾಯಿ ಮತ್ತು ಮಾಲೀಕರು 100 ರೂಪಾಯಿ. ಸೊ ಈ ಎರಡೂ ಸೇರಿದ್ರೆ ಟೋಟಲಿ 150 ರೂಪಾಯಿನ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ, ನಾನು ಹೇಳಿದ್ನಲ್ಲ, ಫ್ಯಾಕ್ಟ್ರಿನೋ, ಇಲ್ಲ ಶಾಪ್ಸೋ, ಇಲ್ಲ ಎಸ್ಟಾಬ್ಲಿಷ್ಮೆಂಟು, ಇವು ಮಾಲೀಕರು ಬಂದು ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ಗೆ ಆ ದುಡ್ಡನ್ನು ಪಾವತಿಸ್ತಾರೆ, ಅಂದರೆ ಕಟ್ಟುತ್ತಾ ಇದ್ದರೆ ಮಾತ್ರ ಅಂಥವ್ರ ಕಂಪನಿ ಬಂದು ಈ ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ ನೀವೇನು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಲ್ಲ ಆ ಪೇಜಿನಲ್ಲಿ ಆ ಕಂಪನಿಯ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಇಲ್ಲ ಅಂದರೆ ಡಿಸ್ಪ್ಲೇ ಆಗಲ್ಲ ಸ್ನೇಹಿತರೆ, ಓಕೆನಾ. ಡಿಸ್ಪ್ಲೇ ಆಗ್ತಾಯಿಲ್ಲ ಅಂದರೆ ನೀವು ಇಮಿಡಿಯೇಟಾಗಿ ಇವಾಗಲೇ ಹೋಗಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆ ಕಂಪನಿಯಲ್ಲೋ, ಇಲ್ಲ ನಾನು ಹೇಳಿದ್ರೆ ಶಾಪ್ಸಲ್ಲಿ ಎಸ್ಟಾಬ್ಲಿಷ್ಮೆಂಟಲ್ಲೋ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸ್ಬೇಕು. ಸರ್, ನೀವು ಏನಾದರೂ ನಮ್ಮ ಹತ್ರ ವರ್ಷಕ್ಕೆ 50 ರೂಪಾಯಿ ಕಟ್ ಮಾಡಿಕೊಂಡು ನೀವು 100 ರೂಪಾಯಿಗೆ ಎರಡೂ ಸೇರಿ 150 ರೂಪಾಯಿನ ಕರ್ನಾಟಕ ಲೇಬರ್ ವೆಲ್ಫೇರ್ ಫಂಡ್ಗೆ ನೀವೇನೋ ದುಡ್ಡು ಕಟ್ತಾ ಇದ್ದೀರಾ ಅಂತ, ಓಕೆನಾ. ಕಟ್ತಾ ಇದ್ದವ್ರಿಗೆ ಮಾತ್ರ ಈ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಇಲ್ಲ ಅಂದರೆ ಅಪ್ಲಿಕೇಬಲ್ ಆಗಲ್ಲ. ಅದೊಂದು ಸುಮ್ಮನೆ ಮಾಡೋಕ್ಕೋಗಿ ಸುಮ್ಮನೆ ಟೈಮು ವೇಸ್ಟ್ ಮಾಡೋಕ್ಕೋಗ್ಬಿಡಿ, ಓಕೆನಾ. ಇನ್ನೂ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾವುದೇ ಅಂತಂದರೆ ಇವಾಗ ಹೇಳ್ತೀನಿ ನೋಡಿ. ಶಿಪ್ ತೊಗೊಳೋದಕ್ಕೆ ಈ ಥರ ಸೂಚನೆಗಳನ್ನು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಫಾಲೋ ಮಾಡಬೇಕು. ನೋಡಿ, ಫಸ್ಟ್ ಪಾಯಿಂಟ್ ಬಂದು ಒಂದು ಕುಟುಂಬದಲ್ಲಿ 2 ಮಕ್ಕಳಿಗೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ. ಅತಿ ಹೆಚ್ಚು ಮಕ್ಕಳಿಗೆ ಮೋರ್ ದೆನ್ 2 ಮಕ್ಕಳಿದ್ದರೆ ಅವ್ರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಅಪ್ಲೈ ಮಾಡಿದ್ರೆ ತಿರಸ್ಕರಿಸಲಾಗುತ್ತೆ. ಎರಡನೇದು, ಪಾಸ್ಪೋರ್ಟ್ ಜೆರಾಕ್ಸ್ ಕಾಪಿನ ಅಪ್ಲೋಡ್ ಮಾಡಬೇಕಾದ್ರೆ ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದು ಬಂದು ಅದರಲ್ಲಿ ಕರೆಕ್ಟಾಗಿ ಅಕೌಂಟ್ ನಂಬರ್ ಮತ್ತು IFSC ಕೊಡು ನೀಟಾಗಿ ಡಿಸ್ಪ್ಲೇ ಆಗಿರಬೇಕು, ಓಕೆನಾ. ಮತ್ತು SSLC ಮತ್ತು PUC ಅಂಕಪಟ್ಟಿಯಲ್ಲಿನ ವಿವರಗಳು ಕರೆಕ್ಟಾಗಿ ಕಾಣಿಸ್ಬೇಕು. ಥರ್ಡ್ ಕಂಡೀಷನ್. ಮೂರನೇ ಕಂಡೀಷನ್ ಏನಂದರೆ ಪದವಿ, ಸ್ನಾತಕೋತ್ತರ ಮತ್ತು ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ವಿದ್ಯಾರ್ಥಿಗಳ ಅಂಕಪಟ್ಟಿಗಳ ವಿವರಗಳು ಸ್ಪಷ್ಟವಾಗಿ ಕಾಣುವಂತಿರಬೇಕು ಮತ್ತು ಹಿಂದಿನ 2 ಸೆಮಿಸ್ಟರ್ಗಳ ಅಂಕಪಟ್ಟಿಯನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ಓಕೆನಾ. ತಪ್ಪಿದ್ದಲ್ಲಿ ಆವಾಗೂ ರಿಜೆಕ್ಟ್ ಮಾಡ್ತಾರೆ ಅಪ್ಲಿಕೇಶನ್. ಮತ್ತು 5ನೇ ಕಂಡೀಷನ್, ವಿದ್ಯಾರ್ಥಿಗಳ ತಂದೆ ತಾಯಿ ಈ 3 ಜನರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು, ಓಕೆನಾ. ಈ ನಿಮ್ಮದು ಅಲ್ಲ ಮಗುದು ಮತ್ತು ತಂದೆ ತಾಯಿದು 3 ಜನದ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕು. ಮತ್ತು ಆಧಾರ್ ಸಂಖ್ಯೆ ತಪ್ಪಾಗಿ ನಮೂದಿಸಿದಲ್ಲಿ ಅವಾಗೂ ಅರ್ಜಿ ತಿರಸ್ಕರಿಸುತ್ತಾರೆ. ಮತ್ತು 6ನೇ ಪಾಯಿಂಟ್ ಯಾವುದಂದರೆ, ತಂದೆ ಅಥವಾ ತಾಯಿ ಯಾರಾದರೂ ಮರಣ ಹೊಂದಿದ್ದಲ್ಲಿ ಅವರ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು, ಓಕೆನಾ. ಅಕಸ್ಮಾತ್ ತಂದೆ ತಾಯಿ ಅದರಲ್ಲಿ ಯಾರಾದರೂ ಸತ್ತೋಗಿದ್ದರೆ, ಇಲ್ಲ ಅವ್ರಿಗೂ ಸತ್ತೋಗಿದ್ರು ಅವರ ಏನು ಡೆತ್ ಸರ್ಟಿಫಿಕೇಟ್ ಇದೆಯೋ ಅದನ್ನು ಅಪ್ಲೋಡ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ, ಇಲ್ಲಾಂದರೆ ತಿರಸ್ಕರಿಸ್ತಾರೆ. ಮತ್ತು ಇನ್ನೊಂದು ಪತ್ರಿಕಾ ಪ್ರಕಟಣೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಕಂಡೀಷನ್ ಏನಂತಂದರೆ 35,000 ರೂಪಾಯಿಗಿಂತ ಅವ್ರ ಸಂಬಳ ಕಮ್ಮಿ ಇರಬೇಕು. ಯಾರು ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೋ ಕಂಪನಿಯಲ್ಲಿ ಅವ್ರ ಸಂಬಳ 35,000 ರೂಪಾಯಿಗಿಂತ ಕಮ್ಮಿ ಇದ್ದರೆ ಮಾತ್ರ ಅವ್ರಿಗೆ ಈ ಸ್ಕಾಲರ್ಶಿಪ್ ಬಂದು ಅಂಥ ಮಕ್ಕಳುಗಳಿಗೆ ಮಾತ್ರ ಬರ್ತದೆ ಅಷ್ಟೇ, ಓಕೆನಾ. ಅದರಲ್ಲಿ ಕಂಡೀಷನ್ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜನರಲ್ ಕ್ಯಾಟಗರಿ ಮಕ್ಕಳುಗಳು ಬಂದು ಮಿನಿಮಮ್ 50% ಇರಬೇಕು, SC/ST ಕ್ಯಾಟಗರಿ ಇದ್ದರೆ 45% ಇರಬೇಕು, ಮಿನಿಮಮ್ 45%, ಓಕೆ. ಇದೆಲ್ಲ ನಾನು ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಅಕಸ್ಮಾತ್ ಏನೋ ಗೊತ್ತಾಗಿಲ್ಲ ಅಂದರೆ ನೋಡಿ, ಈ ಪೇಜ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋದಲ್ಲಿ ನೀಟಾಗಿ. ಸೊ ಈ ನಂಬರ್ ಕಾಲ್ ಮಾಡ್ಕೊಂಡವ್ರು ಕೇಳ್ಕೊಳ್ಳಿ. ಇಲ್ಲ ಅಂತಂದರೆ ಈ ಅಡ್ರೆಸ್ ನೋಡಿ, ಈ ಅಡ್ರೆಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹೋಗಿ ಸೊ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನೀಟಾಗಿ ಹೇಳ್ಕೊಂಡು ಕೊಡ್ತಾರೆ ಇನ್ನೂ ಹೇಗೆ ಅಪ್ಲೈ ಮಾಡಬೇಕು ಅಂತ, ಓಕೆನಾ. ಬನ್ನಿ ಸ್ನೇಹಿತರೆ, ಈಗ ಹೇಗೆ ನೀವು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಹೇಗೆ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನೀಟಾಗಿ ಹೇಳ್ಕೊಂಡ್ಬರ್ತಾಯಿದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ CV ಸಿದ್ದು ಐಡಿಯಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರುವಂಥ ಗೂಗಲ್ ಕ್ರೋಮ್ ಇಲ್ಲ ಫೈರ್ಫಾಕ್ಸ್ ಅಪ್ಲಿಕೇಶನ್ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಬ್ಲ್ಯಾಂಕ್ ಪೇಜ್ ಬರ್ತದೆ. ಸೊ ಇಲ್ಲಿ ನೀವು ಈ ಥರ ಟೈಪ್ ಮಾಡ್ಕೊಳ್ಳಿ ಸ್ನೇಹಿತರೆ, ಏನಂತಂದರೆ KLW. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಸ್ಕಾಲರ್ಶಿಪ್ ಕರ್ನಾಟಕ ಲೇಬರ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ. ಅದು ಯಾವುದು ಅಂದರೆ ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕಾಣಿಸ್ತಾ ಇದೆ, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ ತಕ್ಷಣ ನಿಮಗೆ ಈ ಥರ ಪೇಜ್ ಬರ್ತದೆ. ಸೊ ಇಲ್ಲಿ ನಿಮ್ಮದು ಲಾಗಿನ್ ಇರೋದಿಲ್ಲ, ಸೊ ಅದನ್ನು ನೀವು ಲಾಗಿನ್ ಮಾಡ್ಕೊಬೇಕು. ಫಸ್ಟ್ ಲಾಗಿನ್ ಪೇಜ್ ಕ್ರಿಯೇಟ್ ಮಾಡ್ಕೊಬೇಕು. ಅದು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಜಾಗದಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಬರ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮ ನೇಮ್ ಹಾಕಿ ಈ ಜಾಗದಲ್ಲಿ, ಅಂದರೆ ಸ್ಟೂಡೆಂಟ್ ನೇಮ್ ಹಾಕ್ಬೇಕು ಇಲ್ಲಿ, ಓಕೆನಾ. ನೆಕ್ಸ್ಟು ಇಲ್ಲಿ ನಿಮ್ಮ ಸ್ಟೂಡೆಂಟ್ನ ಇಮೇಲ್ ಐ ಡಿ ಹಾಕಿ, ಇಮೇಲ್ ಐ ಡಿ. ಸೊ ನೆಕ್ಸ್ಟ್ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ ಇಲ್ಲಿ ತಮ್ಮ ಫೋನ್ ನಂಬರ್ ಕೇಳುತ್ತೆ. ಇಲ್ಲಿ ತಮ್ಮ ಫೋನ್ ನಂಬರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಸ್ನೇಹಿತರೆ, ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಈ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು ಎರಡೂ ಬಂದು ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು ಸ್ನೇಹಿತರೆ. ಹಾಕ್ಬಿಟ್ಟು ಇಲ್ಲೊಂದು ನಿಮಗೆ ಟಿಕ್ ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲ್ಗಡೆ ಟಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ಅಂತ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನೋಡಿ, ಇಲ್ಲಿ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಬರ್ತದೆ. ಸೊ ಅದಕ್ಕೆ ಇವಾಗ ಏನು ಮಾಡಿ ಅಂತಂದರೆ, ಸೊ ಇದನ್ನ ಹಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಓಕೆ. ನೋಡಿ ಇಲ್ಲಿ ಕಾಣಿಸ್ತಾ ನೋಡಿ, ಲಾಗಿನ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಬರ್ತದೆ ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರ್ ಥ್ರೂ ಆದರೂ ನೀವು ಲಾಗಿನ್ ಆಗಿ, ಇಲ್ಲ ಅಂತಂದರೆ ಪಾಸ್ವರ್ಡ್ ಮುಖಾಂತರ ಆದರೂ ನೀವು ಲಾಗಿನ್ ಆಗಿ ಸ್ನೇಹಿತರೆ. ನಾನು ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಆಗ್ತೀನಿ. ಸೊ ನೆಕ್ಸ್ಟು ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಎಂಟ್ರಿ ಮಾಡಿ. ಪಾಸ್ವರ್ಡ್ ಎಂಟ್ರಿ ಮಾಡಾದಮೇಲೆ ಇಲ್ಲೊಂದು ನಿಮಗೆ ಚೆಕ್ ಬಾಕ್ಸ್ ಕಾಣಿಸ್ತಾ ಇದೆ, ಈ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಪೇಜ್ ಬರ್ತದೆ. ಅದು ಯಾವ ಪೇಜ್ ಅಂದರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಮೇನ್ ಸ್ಕಾಲರ್ಶಿಪ್ ಪೇಜ್, ಓಕೆನಾ. ಇಲ್ಲಿ ನಿಮ್ಗೆ ಅಪ್ಲೈ ನಾವು ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿ ಅಪ್ಲೈ ನಾವು ಅಂತ ಕಾಣಿಸ್ತಾ ಇದೆಯಲ್ಲ ನೋಡಿ, ಅಪ್ಲೈ ನಾವು ಅಂತ ಕಾಣಿಸ್ತಾ ಇದೆ ನೋಡಿ. ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಈ ಥರ ಪೇಜ್ ಬರ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಕೇಳಿರುವಂಥ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ. ನೋಡಿ, ಇಲ್ಲಿ ಫಸ್ಟ್ ಬಂದು ಸ್ಟೂಡೆಂಟ್ ಡೀಟೇಲ್ಸ್ ಕೇಳಿಸ್ತಿದೆ. ಸ್ಟೂಡೆಂಟ್ ಹೆಸರು ಏನು ಅಂತ ಕೇಳ್ತಿದೆ. ಸ್ಟೂಡೆಂಟ್ಸ್ ನೇಮ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ, ರಾಮು. ನೋಡಿ, ಈ ಜಾಗದಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ಮೇಲೆ ಜೆಂಡರ್ನ ಈ ಜಾಗದಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ ಆಗಿರೋ ಮೇಲು, ಫೀಮೇಲ್ ಆಗಿರೋ ಫೀಮೇಲು. ಇಲ್ಲಿ ಈ ಜಾಗದಲ್ಲಿ ಫಾದರ್ಸ್ ನೇಮ್ ಎಂಟ್ರಿ ಮಾಡಿ. ಈ ಜಾಗದಲ್ಲಿ ಮದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದು ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು ಎಂಟ್ರಿ ಮಾಡಾದಮೇಲೆ ಏನಿಲ್ಲ, ಎಂಟ್ರಿ ಮಾಡಾದಮೇಲೆ ನೆಕ್ಸ್ಟು ಬಂದು ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸು, ಓಕೆನಾ. ನೀವು ಅಟ್ ಪ್ರೆಸೆಂಟು ಯಾವ ಕಾಲೇಜಲ್ಲಿ, ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ದೀರಾ ಅಂತ, ಓಕೆನಾ. ಸ್ಕೂಲ್ ಆದರೆ ಸ್ಕೂಲು, ಕಾಲೇಜ್ ಆದರೆ ಕಾಲೇಜು, ಓಕೆನಾ. ಇಲ್ಲ ಪಾಲಿಟೆಕ್ನಿಕ್ ಆದರೆ ಪಾಲಿಟೆಕ್ನಿಕ್ಕು. ಸೊ ಅದು ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಈ ಜಾಗದಲ್ಲಿ ಫಸ್ಟು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ಬಂದು ಬೆಂಗಳೂರು ಅರ್ಬನ್, ನಾನು ಬೆಂಗಳೂರು ಅರ್ಬನ್. ತಾಲೂಕು ಬಂದು ಬೆಂಗಳೂರು ನಾರ್ತ್ ನಾನು. ಸೊ ಬೆಂಗಳೂರು ನಾರ್ತ್ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಯಾವುದು, ನೀವು ಓದ್ತಾ ಇರೋಂಥ ಕಾಲೇಜ್ ಹೆಸರೇನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡೆ. ಸೊ ನಿಮ್ಮ ಕಾಲೇಜ್ ಇರುವಂಥ ಪಿನ್ ಕೋಡ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವುದು ಗ್ರ್ಯಾಜುಯೇಷನ್ನ ಇಲ್ಲ ಏನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದು ಓದ್ತಾ ಇದ್ದೀರ, ಅದು ಡಿಗ್ರಿ ಆಗಿರೋ ಡಿಗ್ರಿ, ಡಿಪ್ಲೊಮಾ ಆಗಿರೋ ಡಿಪ್ಲೊಮಾ, ಇಲ್ಲ ಇಂಜಿನಿಯರಿಂಗ್ ಮೆಡಿಕಲ್, ಇಲ್ಲ ಹೈಸ್ಕೂಲ್ ಆಗಿರೋ ಹೈಸ್ಕೂಲ್. ಸೊ ನಾನು ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡು. ನೀವು ಯಾವ ಕೋರ್ಸ್ ಇದು ಮಾಡ್ತಾಯಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಬಂದು ಯಾವ ಸೆಮಿಸ್ಟರ್, ಓಕೆನಾ. ಫಸ್ಟ್ ಸೆಮ್ಮ, ಸೆಕೆಂಡ್ ಸೆಮ್ಮ, ಥರ್ಡ್ ಸೆಮ್ಮ, ಫೋರ್ತ್ ಸೆಮ್ಮ, ಫಿಫ್ತ್ ಸೆಮ್ಮ, ಓಕೆನಾ. ಸೊ ನಾನು ಬಂದು ಫೋರ್ತ್ ಸೆಮ್ ಓದ್ತಾ ಇದ್ದೀನಿ. ಸೊ ಅದಕ್ಕೆ ಫೋರ್ತ್ ಸೆಮ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಏನು ಮಾಡು ಅಂತಂದರೆ
ನೆಕ್ಸ್ಟ್ ಏನು ಎಂಟ್ರಿ ಮಾಡಬೇಕಾದ್ರೆ ನೀವು ನೆಕ್ಸ್ಟ್ ಕಾಲಮ್ ನೋಡಿ, ಡಸ್ ದಿ ಸ್ಟೂಡೆಂಟ್ ಬಿಲಾಂಗ್ಸ್ ಟು SC/ST ಕ್ಯಾಟಗರಿ, ಇಫ್ ಸೊ ಜೆರಾಕ್ಸ್ ಕಾಪಿ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಬ್ಟೈನ್ಡ್ ಫ್ರಮ್ ತಹಶೀಲ್ದಾರ್ ಟು ಬಿ ಅಟ್ಯಾಚ್ಡ್. ಸೊ ನೀವೇನಾದರೂ SC/ST ಕ್ಯಾಟಗರಿ ಏನಾದರೂ ಆಗಿದ್ದರೆ ತಹಶೀಲ್ದಾರಿಂದ ನೀವೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿರ್ತೀರೋ ಅದರ ಜೆರಾಕ್ಸ್ ಕಾಪಿನ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ. SC/ST ಕ್ಯಾಟಗರಿ ಆಗಿದ್ರೆ ಏನಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು SC/ST ಕ್ಯಾಟಗರಿ ಆಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕ್ಯಾಟಗರಿ ಬಂದು ಕೇಳುತ್ತೆ, ಕ್ಯಾಟಗರಿ ಎಸ್ಸಿನ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಈ ಜಾಗದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಕಸ್ಮಾತು ನೀವೇನಾದ್ರು SC/ST ಕ್ಯಾಟಗರಿ ಅಲ್ಲ ಅನ್ನಂಗಿದ್ರೆ ಸೊ ಏನು ಮಾಡಿ, ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು SC/ST ಕ್ಯಾಟಗರಿ ಅಲ್ಲ, ಸೊ ಅದಕ್ಕೋಸ್ಕರ ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಕ್ಯಾಟಗರಿ ಬಂದು ಜನರಲ್ಲ OBC ಅಂತ ಕೇಳ್ತಾ ಇದೆ. ಸೊ ನಾನು ಜನರಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಸೆಲೆಕ್ಟ್ ಮಾಡಾದಮೇಲೆ ಎಂಟರ್ ಯುವರ್ ಪ್ರೀವಿಯಸ್ ಇಯರ್ ಕ್ಲಾಸ್ ಆ್ಯಂಡ್ ಮಾರ್ಕ್ಸ್. ಸೊ ನೀವು ಇಂದಿನ ತರಗತಿ ಅಂದರೆ ಎಕ್ಸಾಂಪಲ್ ಇವಾಗ ನಾನು ಫೋರ್ತ್ ಸೆಮ್ ಆಗಿರೋದ್ರಿಂದ ಸೊ ನಾನು ಬಂದು ಇಂದಿನ ತರಗತಿ ಅಂತಂದರೆ ನಾನು 3rd ಸೆಮ್ಮು 2nd ಸೆಮ್ಮು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಇಂಜಿನಿಯರಿಂಗ್ ಮಾಡ್ತಾಯಿದ್ರೆ, ಇಲ್ಲ ಅಕಸ್ಮಾತ್ ಡಿಗ್ರಿನೇ ಫಸ್ಟ್ ಸೆಮ್ಮು ಅಂತ ತಿಳ್ಕೊಳ್ಳಿ. ಫಸ್ಟ್ ಸೆಮ್ ಆಗಿದ್ರೆ ನೀವೇನು ಮಾಡಬೇಕು, ನಿಮ್ಮ PUCಯ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಬೇಕು. ಇಂದಿನ 2 ತರಗತಿಯ ಅಂದರೆ ಸೆಮಿಸ್ಟರ್ ವೈಸ್ ಇದ್ದರೆ ಸೆಮಿಸ್ಟರ್ ಇಂದಿನ 2 ಸೆಮಿಸ್ಟರು, ಇಲ್ಲ ಅಂದರೆ ಇಯರ್ ವೈಸ್ ಆಗಿದ್ದರೆ ಫಸ್ಟ್ ಇಯರ್ 2nd ಇಯರ್ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಬಂದು 4th ಸೆಮ್ಮು, ಸೊ ನಾನು 3rd ಮತ್ತು 2nd ಸೆಮ್ಮು ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತೀನಿ. ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಏನು ಅಂತ ಕೇಳ್ತೈತೆ. ಸೊ ಬಿ ಕಾಮ್ ಸೊ ಇಂದಿನ ತರಗತಿ ಇಂದಿನ ಸ್ಟ್ಯಾಂಡರ್ಡ್ ಅಂದರೆ BCom. ಇವಾಗ 4th ಓದ್ತಾ ಇದ್ದೀನಿ, ಅದು 3rd 2nd. ಸೊ ನಾನು ಇಲ್ಲೇನು ಮಾಡಬೇಕು, ಫಸ್ಟ್ ಸೆಮ್ ಅಂತ ಹಾಕ್ತೀನಿ. ಓಕೆನಾ. ಒಪ್ಟೈನ್ಡ್ ಮಾರ್ಕ್ಸು ಏನು, ಇಲ್ಲಿ ಕೇಳಬೇಕು. ಒಪ್ಟೈನ್ ಮಾರ್ಕ್ಸ್ ಒಂದು ಮಾರ್ಕ್ಸ್ ಹಾಕಕ್ಕೆ ಹೋಗ್ಬಿಡಿ. ಇಲ್ಲಿ ಕೇಳ್ತಾ ಇದ್ದೀನಿ ನೋಡಿ, ಕಂಡೀಷನ್ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟು ಸ್ಟೂಡೆಂಟ್ಸ್ ಜನರಲ್ ಕ್ಯಾಟಗರಿ ಆದರೆ 50% ಇರಬೇಕು, SC/ST ಆದರೆ 45% ಇರಬೇಕು. ಸೊ ನಾನು ಜನರಲ್ ಕ್ಯಾಟಗರಿ 70% ಇತ್ತು. ಸೊ ಅದಕ್ಕೋಸ್ಕರ 70% ಅಪ್ಲೈ ಮಾಡ್ತಾಯಿದ್ದೀನಿ. ಮಾರ್ಕ್ಸ್ ಕಾರ್ಡ್ ಟೈಪ್ ಬಂದು ಇದು ಸೆಮಿಸ್ಟರ ಇಯರಾಗಿ ಕೇಳ್ತಾಯಿದ್ದೆ, ಸೆಮಿಸ್ಟರ್ ವೈಸ್. ಓಕೆನಾ. ಸೆಮಿಸ್ಟರ್ ವೈಸ್. ಇಯರ್ ವೈಸ್ ಅಂತ ಕೇಳಿದ್ರೆ ನೋಡಿ, ಇಯರ್ ವೈಸ್ ಆದರೆ ಒಂದೇ ಒಂದು ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ. ಓಕೆನಾ. ನನ್ನ ಸೆಮಿಸ್ಟರು, ಸೊ ಅದಕ್ಕೋಸ್ಕರ ಸೊ ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇವಾಗೆಲ್ಲ ಬರ್ತಾ ಇರೋದೆಲ್ಲ ಎಜುಕೇಷನ್ ಸೆಮಿಸ್ಟರ್ ವೈಸು. ಸೊ ಅಟ್ಯಾಚ್ ಯುವರ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತಾ ಇದೆ. ಸೊ ನಾವು ಅಟ್ ಪ್ರೆಸೆಂಟು 4th ಸೆಮಿಸ್ಟರು. ಸೊ ನಾನು ಇವಾಗ 3rd ಮತ್ತು 2nd ಸೆಮಿಸ್ಟರ್ ಅಪ್ಲೋಡ್ ಮಾಡಬೇಕು. ಓಕೆನಾ. ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಕಾಣಿಸ್ತಿದೆ. ಸೆಲೆಕ್ಟ್ ಫೈಲ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಡೀಷನ್ ಅಪ್ಲೈ ಇದಕ್ಕೂ ಏನಕ್ಕೆ ಎಲ್ಲ ಫೈಲು ಬಂದು ನೀವು ಯಾವುದೇ ಫೈಲ್ ಅಪ್ಲೋಡ್ ಮಾಡಿ ಎಲ್ಲ PDF ಫಾರ್ಮೇಟಲ್ಲಿ ಇರಬೇಕು. ಅದು ಬಂದು ಲೆಸ್ ದೆನ್ 515 KB, ಲೆಸ್ ದೆನ್ 515 KB ಒಳಗಡೆ ಇರಬೇಕು. ಅದು PDF ಫಾರ್ಮೇಟಲ್ಲಿ ಇರಬೇಕು. ಇನ್ ಕೇಸ್ ಏನಾದರೂ ನಿಮ್ಮ ಫೈಲು ಬಂದು JPG ಫಾರ್ಮೇಟಲ್ಲಿದೆ ಅನ್ನಂಗಿದ್ರೆ ಅದನ್ನು ಹೇಗೆ ಕಂಪ್ರೆಸ್ ಮಾಡೋದು ಅಂತಲೂ ನಾನು ಹೇಳ್ಕೊಂಡ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಮತ್ತೆ ನೀವು ಗೂಗಲ್ ಕ್ರೋಮಲ್ಲಿ ಮೇನ್ ಪೇಜಿಗೆ ಬನ್ನಿ. ಮೇನ್ ಪೇಜಲ್ಲಿ ಬಂದು ನೋಡಿ 11 ಝೋನ್ ನಾನು JPG ಫಾರ್ಮೇಟಲ್ಲಿದೆ. ಸೊ ಅದಕ್ಕೋಸ್ಕರ JPGಯಿಂದ PDF ಫಾರ್ಮೇಟ್ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ JPG ಟು PDF ಫಾರ್ಮೇಟ್ ಸೆಲೆಕ್ಟ್ ಮಾಡಿದೆ. ಸೊ 11 ಝೋನನ್ನು ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಪೇಜ್ ಬರ್ತದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ನಿಮಗೇನನ್ನ PDF ಫಾರ್ಮೇಟು ಇಲ್ಲಿ ಕಂಪ್ರೆಸ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಫೈಲ್ ಇವಾಗ ಬಂದು ಮೋರ್ ದೆನ್ 515 KB ಇದೆ. ಸೊ ಅದನ್ನು ಕಮ್ಮಿ ಮಾಡ್ಕೊಬೇಕು ಅಂದರೆ ಇಲ್ಲಿ ಕಂಪ್ರೆಸ್ PDF ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ JPG ಇತ್ತು ಅಂದರೆ ಏನಿಲ್ಲ, ಫುಲ್ಲು ಡೌನಿಗೆ ಬಂದರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇಮೇಜ್ ಟು PDF ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಇಮೇಜ್ ಇದೆ. ಸೊ ಅದಕ್ಕೋಸ್ಕರ ನಾನು ಇಮೇಜ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಏನೋ ಒಂದು ಪೇಜ್ ಬರ್ತದೆ, ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಿದ ತಕ್ಷಣ ಈ ಥರ ಬರ್ತದೆ. ಸೆಲೆಕ್ಟ್ ಇಮೇಜ್ ಅಂತ ಕಾಣುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಇಮೇಜ್ನ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಪೇಜ್ ಬಂದು ಬೀಳುತ್ತೆ. ಸೊ ಸೈಜ್ ಬಂದು 976 KB ಇದೆ. ಓಕೆ, ನಾವು ಬೇಕಾಗಿರೋದನ್ನು 515 KB. ಸೊ ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕನ್ವರ್ಟ್ PDF ಅಂತ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನು ಫಸ್ಟ್ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೆಡ್ಯೂಸ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಆಮೇಲೆ ರೆಡ್ಯೂಸ್ ಮಾಡ್ಕೊಳ್ಳೋಣ. ಓಕೆನಾ. ಕನ್ವರ್ಟ್ PDF ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ ಎಷ್ಟು KB ಇದೆ ನೋಡಿ, ಎಷ್ಟು KB ಇದೆ 393.46 KB ಫೈಲ್ ಸೈಜ್ ಆಗಿದೆ. ಸೊ ಇದು ಕಮ್ಮಿನೇ ಆಯಿತು, ನಮಗೆ ಬೇಕಾಗಿರೋದು ಫೈಲ್ ಸೈಜಲ್ಲಿ ಇದೆ. ಸೊ ನಾವು ಬೇಕಾದ್ರೆ ಇದನ್ನು ಡೌನ್ಲೋಡ್ ಮಾಡ್ಕೊಬೋದು ನೋಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಫೈಲ್ ಸೈಜ್ ಇನ್ನೂ ಜಾಸ್ತಿ ಆಯಿತು ಅಂದರೆ ಏನಿಲ್ಲ, ಮತ್ತೆ ಬ್ಯಾಕ್ ಬಂದು ತೋರಿಸಿನಲ್ಲ ಆವಾಗಲೇ ಕಂಪ್ರೆಸ್ PDF ಅಂತ. ಸೊ ಆ ಜಾಗಕ್ಕೆ ಹೋಗ್ಬಿಟ್ಟು ಮತ್ತೆ ಅದನ್ನು ಕಂಪ್ರೆಸ್ ಮಾಡ್ಕೊಬೋದು. ನೀವು ಅದನ್ನು ಕಂಪ್ರೆಸ್ ಮಾಡೋದು ಅನ್ನೋದು ಒಂದ್ಸಲ ತೋರಿಸ್ಬಿಡ್ತೀನಿ ಈಗ ನೋಡಿ. ಬೇಕಾದ್ರೆ ಬ್ಯಾಕ್ ಬಂದರೆ ನೋಡಿ, ಈ ಜಾಗದಲ್ಲಿ ಕಂಪ್ರೆಸ್ PDF ಅಂತ ಕಾಣಿಸ್ತಾ ಇದೆಯಲ್ಲ ನೋಡಿ, ಈ ಜಾಗದಲ್ಲಿ ಕಂಪ್ರೆಸ್ PDF ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಕ್ಲೋಸ್ ಅಂತ ಕೊಡಿ. ಕ್ಲೋಸ್ ಕೊಟ್ಟಾದಮೇಲೆ ಸೆಲೆಕ್ಟ್ PDF ಅಂತ ಕಾಣಿಸ್ತಾ ಇದೆ. ಈ ಜಾಗದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ
ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಡೌನ್ಲೋಡ್ ಪೇಜ್ಗೆ ಹೋಗುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಅಂತ ಮಾಡಿದ್ರೆ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಬಂದು ಬಿದ್ದಿರುತ್ತೆ. ಸೊ ನೋಡಿ, ಇಲ್ಲಿ ನ್ಯೂಸ್ ಸೈಜು 67 KB ಇದೆ ಅಟ್ ಪ್ರೆಸೆಂಟು. ಓಕೆನಾ. ಸೊ ನಿಮ್ಗೆ ಸಾಕಾದರೆ ಓಕೆ, ಇಲ್ಲ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು, ಸೊ ರೆಸೊಲ್ಯೂಷನ್ ಜಾಸ್ತಿ ಬೇಕು ಅಂದರೆ ನೋಡಿ, ವೇರಿ ಮಾಡ್ಕೊಬೋದು. ಕಂಪ್ರೆಸ್ ಲೆವೆಲ್ಲು ಕಾಣಿಸ್ತಾ ಇದೆಯಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಫೈಲ್ ಸೈಜ್ನ ನೀವು ವೇರಿ ಮಾಡ್ಕೊಬೋದು. ನೋಡಿ ಇಲ್ಲಿ ವೇರಿ ಮಾಡ್ಕೊಬೋದು. ಕಂಪ್ರೆಸ್ ಅಂತ ಕೊಟ್ಟಾದಮೇಲೆ ನೋಡಿ ಇಲ್ಲಿ ಫೈಲ್ ಸೈಜು ಚೇಂಜ್ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫೈಲ್ ಸೈಜು ಚೇಂಜ್ ಆಗ್ತಾ ಇರ್ತದೆ. ಓಕೆನಾ. ಫೈಲ್ ಸೈಜ್ನ ಚೇಂಜ್ ಮಾಡಿಕೊಂಡು ಮತ್ತೆ ಕಂಪ್ರೆಸ್ ಮಾಡಿ. ಸೊ 287 KB ಆಯಿತು. ಸೊ ಈ ಥರ ನೀವು ನಿಮ್ಮ ಫೈಲ್ ಸೈಜ್ನ ಚೇಂಜ್ ಮಾಡ್ಕೊಬೋದು. ಓಕೆನಾ. ಸೊ ಇದು ನನಗೆ ಇಷ್ಟೇ ಸಾಕು ಅನ್ನಂಗಿದ್ರೆ ಸೊ ಏನಿಲ್ಲ, ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡೌನ್ಲೋಡ್ ಮಾಡಿದ ತಕ್ಷಣ ಫೈಲ್ ಬಂದು ಬಿದ್ದಿರುತ್ತೆ ನಿಮ್ಮ ಸಿಸ್ಟಮ್. ಮತ್ತು ಬ್ಯಾಕ್ ಟು ಸ್ಕಾಲರ್ಶಿಪ್ ಪೇಜಿಗೆ ಬನ್ನಿ. ಸ್ಕಾಲರ್ಶಿಪ್ ಬಂದಾದಮೇಲೆ ಸೆಲೆಕ್ಟ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಜಾಗಕ್ಕೆ ಬರ್ತದೆ. ಎಲ್ಲಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿರಬೇಕು ಎಲ್ಲಿರುತ್ತೆ ಅಂತ. ನೋಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಅಂತ ಪ್ರೆಸ್ ಮಾಡಿದಾಗ ಬಂದು ಬಿದ್ದಿರುತ್ತೆ. ನೋಡಿ ನೋಡ್ಬೋದು 11 JPG ಫಾರ್ಮೆಟ್. ಓಕೆನಾ. ನಾನು ಥರ್ಡ್ ಸೆಮ್ದು ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ಸೆಕೆಂಡ್ ಸೆಮ್ದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸೆಮ್ದು ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿತ್ತು. ಸೊ ಎರಡೂ ನಾನು ವಿದ್ಯಾರ್ಥಿಯ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಿದ್ದಾಯ್ತೀಗ. ನೆಕ್ಸ್ಟ್ ಕಾಲಮು ನೆಕ್ಸ್ಟ್ ಏನು ಅಪ್ಲೋಡ್ ಮಾಡಬೇಕು, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆನ ಅಪ್ಲೋಡ್ ಮಾಡಬೇಕು ಮತ್ತು ಅದರ ಜೆರಾಕ್ಸ್ ಪ್ರತಿನೂ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಜಾಗದಲ್ಲಿ ಆಧಾರ್ ಕಾರ್ಡ್ ಬಂದು ವಿದ್ಯಾರ್ಥಿ ಆಧಾರ್ ಕಾರ್ಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲೇನು ಫಾದರ್ಸ್ದು ಮತ್ತು ಮದರ್ ಕಾರ್ಡು ಕೊಟ್ಟಿದ್ದಾರೆ, ಅದನ್ನು ಅಪ್ಲೋಡ್ ಮಾಡಿಬಿಡಿ, ಏನು ತಪ್ಪೇನಿಲ್ಲ. ಓಕೆನಾ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತೀನಿ ಸ್ನೇಹಿತರೆ. ನಾನು ಎಕ್ಸಾಂಪಲ್ ಏನೋ ಒಂದು ನಂಬರ್ ಹಾಕ್ತಾಯಿದ್ದೀನಿ. ಸೊ ಸೆಲೆಕ್ಟ್ ಫೈಲು ಇದು ಅಷ್ಟೇ, ವಿದ್ಯಾರ್ಥಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಅದು ಒಂದು PDF ಫಾರ್ಮೆಟಲ್ಲಿ ಲೆಸ್ ದೆನ್ 515 KB ಇರಬೇಕು. ಓಕೆನಾ. ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಓಕೆ. ನೆಕ್ಸ್ಟು ಫಾದರ್ದು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿಕೊಂಡು ಫಾದರ್ದು ಜೆರಾಕ್ಸ್ ಕಾಪಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಜೆರಾಕ್ಸ್ ಮಾತ್ರ ಅಪ್ಲೋಡ್ ಮಾಡಿ, ಅವ್ರು ಏನು ಕೇಳ್ತಾರೋ ಅಷ್ಟೇ, ಇಲ್ಲಾಂದರೆ ಅಪ್ಲೋಡ್ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಮತ್ತು ಮದರ್ದು ಅಪ್ಲೋಡ್ ಮಾಡಿ ಸ್ನೇಹಿತರೆ. ಮದರ್ದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಂಬಿಡಿ ದಯವಿಟ್ಟು. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ವಿದ್ಯಾರ್ಥಿಯ ಬ್ಯಾಂಕ್ ವಿವರಗಳು. ಸೊ ನಿಮ್ಗೆ ಗೊತ್ತು, ಇವಾಗ ಯಾವುದು ಬಂದು ಕ್ಯಾಶ್ ಮುಖಾಂತರ ಯಾವುದೂ ವ್ಯವಹಾರ ನಡೀತಾ ಇಲ್ಲ. ಗೌರ್ಮೆಂಟು ತುಂಬ ಒಳ್ಳೆ ಸ್ಕೀಮು, ತುಂಬ ದಿನಗಳ ಹಿಂದೆ ತಂದುಬಿಟ್ಟಿದೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಮಗುವಿಗೆ ಸ್ಕಾಲರ್ಶಿಪ್ ಬರಬೇಕು ಅನ್ನೋಂಗಿದ್ರೆ ನಿಮ್ಮ ಮಗುವಿನ ಅಕೌಂಟ್ ಡೀಟೇಲ್ಸ್ನ ದಯವಿಟ್ಟು ನಿಮ್ಮ ಮಗುವಿನ ಇಲ್ಲಾಂದರೆ ತಂದೆ ತಾಯಿಯವರ ಬ್ಯಾಂಕ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಸ್ಕಾಲರ್ಶಿಪ್ಪು ಡೈರೆಕ್ಟಾಗಿ ನೀವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರೋ ಅದಕ್ಕೆ ಡೈರೆಕ್ಟಾಗಿ ಬಂದು ಬೀಳುತ್ತೆ. ಓಕೆನಾ. ನೋಡಿ ಅಕೌಂಟ್ ಬಿಲಾಂಗ್ಸ್ ಟುನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಇಲ್ಲಿ ಪೇರೆಂಟ್ಸಾ ಇಲ್ಲ ಸ್ಟೂಡೆಂಟ್ಸ್ ಅಂತ ಕೇಳಿಸ್ತಾ ಇದೆ. ಮಗುದು ಏನಾದರೂ ಇತ್ತು ಅಂದರೆ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಮಗುದಿಲ್ಲ ಅಂದರೆ ತಂದೆ ತಾಯಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಮಗುದು ಇಲ್ಲ ತಂದೆ ತಾಯಿ ಇದೆ, ಅದರ ಪೇರೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಕೇಳ್ತಾ ಇದೆ. ಸೊ ತಂದೆ ಹೆಸರು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತೀರೋ ಅದನ್ನೇ ಈ ಜಾಗದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಬ್ಯಾಂಕ್ ನೇಮ್ ಅಪ್ಲೋಡ್ ಮಾಡಿ. ಆಮೇಲೆ ಬ್ರ್ಯಾಂಚ್ ನೇಮು, ಆಮೇಲೆ IFSC ಕೋಡ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ಡೀಟೇಲ್ಸು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮೇಲೆ ಇರ್ತದೆ, ಅದು ನೋಡ್ಕೊಂಡು ಎಂಟ್ರಿ ಮಾಡಿ. ಇಲ್ಲಿ ಕರೆಕ್ಟಾಗಿರೋ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ ಸ್ನೇಹಿತರೆ ದಯವಿಟ್ಟು. ಎಂಟ್ರಿ ಮಾಡಾದಮೇಲೆ ಇಲ್ಲಿ ಅಪ್ಲೋಡ್ ಪಾಸ್ಬುಕ್ ಫ್ರಂಟ್ ಪೇಜ್. ಓಕೆನಾ. ಅವ್ರು ಏನು ಕೇಳ್ತಾ ಇದ್ದಾರೆ, ಬ್ಯಾಂಕ್ ಪಾಸ್ಬುಕ್ನ ಫ್ರಂಟ್ ಪೇಜ್ ಏನಿದೆ ಅದನ್ನು ಫೋಟೋ ಹೊಡ್ಕೊಂಡು ಅದನ್ನು PDF ಕನ್ವರ್ಟ್ ಮಾಡ್ಕೊಳ್ಳಿ. PDF ಕನ್ವರ್ಟ್ ಮಾಡ್ಕೊಂಡು ಸೇಮ್ ಪ್ರೊಸೀಜರ್, ಹಳೆ ಪ್ರೊಸೀಜರ್ ಏನಿದೆ ಅದೇ ಥರ ಲೆಸ್ ದೆನ್ 520 KB ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ನೋಡಿ ಇಲ್ಲಿ ಬಂದಿತ್ತು. ನೆಕ್ಸ್ಟು ಇಂಡಸ್ಟ್ರಿ ಡೀಟೇಲ್ಸ್. ನಾನು ಆಲ್ರೆಡಿ ನಿಮಗೆ ಮೊದಲೇ ಹೇಳಿರೋ ಪ್ರಕಾರ ಯಾರು ನಿಮ್ಮ ತಂದೆ ತಾಯಿಯರು ಯಾರು ಕೆಲಸದ ಮಾಡ್ತಾ ಇರ್ತಾರೆ ಆ ಕಂಪನಿ ಬಂದು ಕರ್ನಾಟಕ ಲೇಬರ್ ದಟ್ ಈಸ್ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಅವರ ಕಂಪನಿ, ನಿಮ್ಮ ತಂದೆ ತಾಯಿಯವರು ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರು ಬಂದು ಆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಅವರ ಕಂಪನಿ ರಿಜಿಸ್ಟರ್ ಆಗಿರಲಿ. ಓಕೆನಾ. ರಿಜಿಸ್ಟರ್ ಆಗಿದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ ಸಾಧ್ಯ. ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಹೇಗೆ ನಿಮ್ಮ ತಂದೆ ತಾಯಿಯವರು ಯಾರು ಕೆಲಸ ಮಾಡ್ತಾಯಿದ್ದಾರೆ ಆ ಕಂಪನಿ ಡೀಟೇಲ್ಸ್ನ ಹೆಂಗೆ ಸೆಲೆಕ್ಟ್ ಮಾಡಬೇಕು ಅಂತ ಈ ಜಾಗದಲ್ಲಿ ಹೇಳ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಉದ್ಯಮಿ ಯಾರು ಊಸ್ ವರ್ಕಿಂಗ್, ಯಾರು ತಂದೆನ ತಾಯಿನ, ತಂದೆ ಅಂದರೆ ತಂದೆ ಸೆಲೆಕ್ಟ್ ಮಾಡ್ಕೊಂಡು ತಾಯಿ ಅಂದರೆ ತಾಯಿ. ಓಕೆನಾ. ಪೇರೆಂಟ್ ನೇಮ್ ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರದ್ದು ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಳ್ಳಿ ಈ ಜಾಗದಲ್ಲಿ. ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್. ಸ್ಟೂಡೆಂಟು ಮತ್ತು ಪೇರೆಂಟು ಏನಾಗಬೇಕು, ಮಗ ಆಗಬೇಕು. ಸೊ ಅದಕ್ಕೆ ಮಗ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ಲಿ ಸ್ಯಾಲ್ರಿ ನೀವು ಆಲ್ರೆಡಿ ಗೊತ್ತು 35,000 ರೂಪಾಯಿಗಿಂತ ಕೆಳಗಡೆ ಇದ್ದರೆ ಮಾತ್ರ ಸ್ಕಾಲರ್ಶಿಪ್ ಬರೋದು. ದಯವಿಟ್ಟು 35,000 ರೂಪಾಯಿಗಿಂತ ಕಮ್ಮಿ ಇದ್ದರೆ 35,000 ರೂಪಾಯಿ ಒಳಗಡೆ ಈ ಜಾಗದಲ್ಲಿ ಎಂಟ್ರಿ ಮಾಡಿ.
ಕರೆಕ್ಟಾಗಿರೋ ಎಂಟ್ರಿ ಮಾಡಿ. ಯಾಕೆಂದರೆ ನಿಮ್ಮ ಪೇ ಸ್ಲಿಪ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಈ ಜಾಗದಲ್ಲಿ. ಯಾವ ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ಬೆಂಗಳೂರು ಅರ್ಬನ್ ಅಂದರೆ ಬೆಂಗಳೂರು, ಇಲ್ಲ ಯಾವ ಜಿಲ್ಲೆ ಸೆಲೆಕ್ಟ್ ಮಾಡ್ತಾಯಿದ್ದೀರಾ ಅದು. ಓಕೆನಾ. ನೆಕ್ಸ್ಟು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಮತ್ತು ಪೇರೆಂಟ್ ಇಂಡಸ್ಟ್ರಿಯಲ್ ನೇಮ್ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಮೊದಲೇ ಹೇಳಿದ್ದೆ, ನಿಮ್ಮ ಪೇರೆಂಟ್ಸ್ನ ಸೊ ಕಂಪನಿ ಡೀಟೇಲ್ಸ್ನ ಈ ಜಾಗದಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಯಾವ ಕಂಪನಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಜೊತೆ ಯಾರ್ಯಾರ್ದು ರಿಜಿಸ್ಟರ್ ಆಗಿರ್ತದೋ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬಂದುಬಿದ್ದಿರುತ್ತೆ. ಓಕೆನಾ. ಸೊ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬೆಂಗಳೂರಲ್ಲಿರೋವಂಥ, ಅದರಲ್ಲೂ ಬೆಂಗಳೂರು ತಾಲೂಕು, ಬೆಂಗಳೂರು ನಾರ್ತ್ ಅಂತ ಸೆಲೆಕ್ಟ್ ಮಾಡಿ ನಾರ್ತ್ ತಾಲೂಕಲ್ಲಿ ಎಷ್ಟೆಷ್ಟು ಕಂಪನಿಗಳು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ರಿಜಿಸ್ಟರ್ ಆಗಿರುತ್ತೋ ಅದು ಕಂಪನಿ ಡೀಟೇಲ್ಸ್ ಕಂಪ್ಲೀಟ್ ಬಂದುಬಿಟ್ಟಿರುತ್ತೆ. ಅದನ್ನು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಅಕಸ್ಮಾತ್ ಏನೋ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇಮಿಡಿಯೇಟಾಗಿ ಇವಾಗಲೇ ಹೋಗಿ ಸೊ ನೀವು ಹೋಗಿ ನಿಮ್ಮ ಕಂಪನಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳೋ ಪ್ರೋಸೆಸ್ ಅವ್ರಿಗೆ ಗೊತ್ತಿರುತ್ತೆ, ರಿಜಿಸ್ಟರ್ ಮಾಡ್ಕೊತಾರೆ. ಓಕೆನಾ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಮತ್ತು ಪೇರೆಂಟ್ ಎಂಪ್ಲಾಯೀಸ್ ಸರ್ಟಿಫಿಕೇಷನ್, ನಿಮ್ಮ ತಂದೆನೋ ತಾಯಿನೋ ಪೇರೆಂಟ್ಸ್ ಯಾರಿದ್ದಾರೋ, ಯಾರು ಕೆಲಸ ಮಾಡ್ತಾಯಿದ್ದಾರೆ ಕಂಪನಿಯಲ್ಲಿ, ಆ ಕಂಪನಿಯ ಎಂಪ್ಲಾಯರ್ ಸರ್ಟಿಫಿಕೇಟ್ ಅಂತ ಒಂದಿರ್ತದೆ, ಕಂಪನಿಲಿ ಕೇಳಿದ್ರೆ ಕೊಡ್ತಾರೆ. ಅದನ್ನು ಈಸ್ಕೊಂಡಾದರೂ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಲಾಸ್ಟ್ ಮಂತ್ ಪೇ ಸ್ಲಿಪ್ನಾದರೂ ಎಂಟ್ರಿ ಅದನ್ನು ಅಪ್ಲೋಡ್ ಮಾಡಿ. ಇದು ಬಂದು PDF ಫಾರ್ಮೇಟಲ್ಲಿ ಇರಬೇಕು, ಲೆಸ್ ದೆನ್ 515 kg. ಇದನ್ನು ಅಷ್ಟೇ ಅಪ್ಲೋಡ್ ಮಾಡಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ಕೊಂಡಾದ್ಮೇಲೆ ಮುಗೀತು ಸ್ನೇಹಿತರೆ, ಎಲ್ಲ ಡೀಟೇಲ್ಸು ಮುಗಿದ. ಎಲ್ಲ ಒಂದ್ಸಲಿ ನೋಡ್ಕೊಂಬಿಡಿ. ನೋಡ್ಕೊಂಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಈ ಜಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಸ್ವಲ್ಪ ಟೈಮ್ ಕೊಡಿ, ಅಪ್ಲೋಡ್ ಆಗುತ್ತೆ. ನೋಡಿ ಸ್ನೇಹಿತರೆ, ಗೊತ್ತಾಯ್ತಾ? ನೋಡಿ ಇಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಅಪ್ಲೋಡ್ ಆಗಿದೆ, ಕರೆಕ್ಟಾಗಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಮತ್ತು ಎಡಿಟ್ ಆಪ್ಷನ್ ಇಲ್ಲಿ ಎಲ್ಲೂ ಕೊಟ್ಟಿಲ್ಲ, ದಯವಿಟ್ಟು ಅದಕ್ಕೆ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸ್ಟೇಟಸ್ ಈಗ ಅಟ್ ಪ್ರೆಸೆಂಟ್ ಏನಾಗಿದೆ, ನಿಮ್ಮ ಅಪ್ಲಿಕೇಶನ್ ಫಿಲ್ ಮಾಡಿದಂಥ ಅಪ್ಲಿಕೇಶನ್ ಇನ್ಸ್ಟಿಟ್ಯೂಷನ್ಗೆ ಹೋಗುತ್ತೆ. ಇನ್ಸ್ಟಿಟ್ಯೂಷನ್ಗೆ ಹೋಗಿದ ತಕ್ಷಣ ಇನ್ಸ್ಟಿಟ್ಯೂಷನ್ ಯಾರು ಇಟ್ಟಿದ್ದಾರೋ, ಚೀಫ್ ಇದ್ದಾರೋ ಅವ್ರಿಗೆ ಲಾಗಿನ್ಗೆ ಹೋಗಿರ್ತದೆ. ಸೊ ಅದೇ ನೀವು ಸ್ಕೂಲ್ ಕೊಟ್ಟಿದ ತಕ್ಷಣ ಸ್ಕೂಲ್ ಯಾವ ಡೀಟೇಲ್ಸಲ್ಲಿ ಎಂಟ್ರಿ ಆಗಿರ್ತದೋ ಆ ಸ್ಕೂಲು ಹೆಡ್ ನಾರ್ಮಲಿ ಪ್ರಿನ್ಸಿಪಲ್ ಲಾಗಿನ್ಗೆ ಹೋಗಿರ್ತದೆ. ಅದು ಯಾರು ಸ್ಕೂಲು ರಿಜಿಸ್ಟರ್ ಆಗಿರ್ತದೋ ಅವ್ರು ಲಾಗಿನ್ಗೆ ಹೋಗಿರ್ತದೆ. ಸೊ ಅವರು ಬಂದು ನೋಡಿ ರಿಜಿಸ್ಟ್ರು ಮಾಡ್ತಾರೆ. ಇಲ್ಲಾಂದರೆ ನೀವೇನಿಲ್ಲ, ಒಂದು 3 ದಿನನೋ ಇಲ್ಲ ಒಂದು ವಾರ ಒಳಗಡೆ ಹೋಗ್ಬಿಟ್ಟು ಸ್ಕೂಲ್ನ ಕಾಂಟ್ಯಾಕ್ಟ್ ಮಾಡಿ, ಹೀಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೀನಿ ಅಂತ. ಅವರು ಇಂಥ ಹುಡುಗಿ ಬಂದು ನಮ್ಮ ಸ್ಕೂಲಲ್ಲಿ, ಇಂಥ ಮಗು ಬಂದು ನಮ್ಮ ಸ್ಕೂಲಲ್ಲಿ ಓದ್ತಾ ಇದೆ, ಕರೆಕ್ಟಾಗಿದೆ ಡೀಟೇಲ್ಸ್ ಅಂದ್ಬಿಟ್ಟು ಅವರು ಅಪ್ರೂವ್ ಮಾಡ್ಕೊಂಡ್ಬಿಡ್ತಾರೆ. ಆ ಡೀಟೇಲ್ಸ್ ಬಂದು ನೆಕ್ಸ್ಟು ನಿಮ್ಮ ಪೇರೆಂಟ್ಸ್ನ ಇಂಡಸ್ಟ್ರಿಗೆ ಬರ್ತದೆ. ಯಾವ ಕಂಪನಿ ಕೊಟ್ಟಿರ್ತಾರೋ ಆ ಕಂಪನಿ ಡೀಟೇಲ್ಸ್ಗೆ ಬರ್ತದೆ. ಸೊ ಅವರು ಮತ್ತೆ ಅಪ್ರೂವ್ ಮಾಡಬೇಕು. ಅದು ನೀವೇ ರಿಮೈಂಡರ್ ಮಾಡಿ, ಇಲ್ಲಾಂದರೆ ಅವರು ಅಪ್ರೂವ್ ಮಾಡ್ತಾರೆ. ಒಂದು ವಾರ ಬಿಟ್ಕೊಂಡು ಸ್ಟೇಟಸ್ ಚೆಕ್ ಮಾಡ್ಕೊಂಡು ಹೋಗಿ ಅಪ್ರೋಚ್ ಮಾಡಿ ಅಪ್ರೂವ್ ಮಾಡ್ಕೊಂಡು ಕೊಡ್ತಾರೆ. ಇದೆರಡು ಮುಗೀತು ಅಂದರೆ ಸ್ನೇಹಿತರೆ ನಿಮ್ಗೆ ಏನೂ ತಲೆನೋವಿಲ್ಲ, ನಿಮ್ಮ ಕೆಲಸ ಮುಗೀತು ಅಂತಲೇ. ನೆಕ್ಸ್ಟ್ ಬಂದು ಕರ್ನಾಟಕ ಕಾರ್ಮಿಕ ಮಂಡಳಿಗೆ ಬರ್ತದೆ. ಸೊ ಅವರು ಎರಡು ಅಪ್ರೂವ್ ಮಾಡಿದರೆ ಏನಿಲ್ಲ, ಒಂದ್ಸಲಿ ಡೀಟೇಲ್ಸ್ ಚೆಕ್ ಮಾಡಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ತಕ್ಷಣ ನೀವೇನು ಅಕೌಂಟ್ ನಂಬರ್ ಕೊಟ್ಟಿರ್ತಾರೋ ಆ ಅಕೌಂಟ್ಗೆ ಡೈರೆಕ್ಟಾಗಿ DBT ಮುಖಾಂತರ, ಅಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮುಖಾಂತರ ಡೈರೆಕ್ಟ್ ಅಕೌಂಟ್ಗೆ ದುಡ್ಡು ಸ್ಕಾಲರ್ಶಿಪ್ ಅಮೌಂಟ್ ಬಂದು ಬೀಳುತ್ತೆ. ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಹೀಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು ಮತ್ತು ಹೇಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಂಡು ಕೊಟ್ಟಿದ್ದೀನಿ. ಮತ್ತು ನೀವು ಹೇಗೆ ನೀವು ಸ್ಟೇಟಸ್ ಚೆಕ್ ಮಾಡಬೇಕು ಅಂತ ಅದನ್ನು ಕರೆಕ್ಟಾಗಿ ಹೇಳ್ಕೊಂಡು ಕೊಡ್ತೀನಿ. ಇದನ್ನು ಲಾಗೌಟ್ ಮಾಡ್ಕೊಳ್ಳಿ. ಲಾಗೌಟ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಅಪ್ಲೈ ಮಾಡಿಬಿಟ್ಟಿದ್ದೀರಾ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಬೇಕು ಅಂದರೆ ಅದನ್ನೇನು ಮಾಡಿ, ಏನಿಲ್ಲ, ಸೊ ನಾನು ಮೊಬೈಲ್ ನಂಬರ್ ಥ್ರೂ ಏನು ರಿಜಿಸ್ಟರ್ ಮಾಡ್ಕೊಂಡಿದ್ನೋ ರಿಜಿಸ್ಟ್ರೇಷನ್ ಟೈಮಲ್ಲಿ, ಸೊ ಆ ಡೀಟೇಲ್ಸ್ನ ಇಲ್ಲಿ ಪಾಸ್ವರ್ಡ್ ಹಾಕ್ತೀನಿ. ಟಿಕ್ ಬಾಕ್ಸ್ ಟಿಕ್ ಮಾಡಿಕೊಂಡು ಲಾಗಿನ್ ಕೊಡ್ತೀನಿ. ಲಾಗಿನ್ ಕೊಟ್ಟಿದ ತಕ್ಷಣ ನೋಡಿ ಹಿಂಗೆ ಈ ಥರ ಪೇಜ್ ಬಂದಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಚೆಕ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಎಲ್ಲಿ ಹೋಗಿದೆ ಅಂತ ಅದು ತೋರಿಸುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಥರ ಟಿಕ್ ಲೈನು ಏನು ಬಂದಿರುತ್ತೆ ನೋಡಿ, ಈ ಜಾಗದಲ್ಲಿ ಏನು ಟಿಕ್ ಲೈನ್ ಬಂದಿರುತ್ತದೋ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಇದೆ ಅಂತ ಮೀನಿಂಗ್. ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಒನ್ಸ್ ಈ ಟಿಕ್ ಲೈನ್ ಕಂಪ್ಲೀಟ್ ಆಗಾದಮೇಲೆ ಸೊ ನಿಮ್ಮ ಅಮೌಂಟು ಬಂದು ನಿಮ್ಮ ಸ್ಕಾಲರ್ಶಿಪ್ ಅಮೌಂಟು ಡೈರೆಕ್ಟು ಕರ್ನಾಟಕ ಸರ್ಕಾರದಿಂದ ಡೈರೆಕ್ಟು ನಿಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ಓಕೆನಾ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಮತ್ತು ನನ್ನ ಚಾನಲ್ CVC ಐಡಿಯಾಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.